ಕಲಿಯಿರಿ, ಮರೆಯಿರಿ, ಮತ್ತೆ ಕಲಿಯಿರಿ. ಕಲಿತುಕೊಂಡರೆ ಜ್ಞಾನ ವೃದ್ಧಿಯಾಗುವುದು, ನೈಪುಣ್ಯವು ಕೂಡ ಸ್ವಂತವಾಗುತ್ತದೆ. ಇದು ಲರ್ನಿಂಗ್ನ ಮೊದಲ ಹಂತ. ಆ ರೀತಿ ಕಲಿತುಕೊಂಡಿರುವುದರಲ್ಲಿ ಅನಗತ್ಯವಾದುದನ್ನು ಉದ್ದೇಶಪೂರ್ವಕವಾಗಿ ಮರೆತು ಬಿಡುವುದೇ ಅನ್ಲರ್ನಿಂಗ್. ಇದು ಎರಡನೇ ಹಂತ. ಕಾಲಗತಿಸಿದ ವಿದ್ಯೆ, ನಿರುಪಯೋಗವಾದ ಅನುಭವ, ಚುರುಕುತನವಿಲ್ಲದ ನೈಪುಣ್ಯದೊಂದಿಗೆ ಅಸಂಬದ್ಧ ನಂಬಿಕೆಗಳು, ತರ್ಕವಿಲ್ಲದ ಅನುಮಾನಗಳು, ಕಾರಣ ಭಯಗಳು ಕೂಡ ಇದೇ ಪಟ್ಟಿಗೆ ಸೇರುತ್ತದೆ. ಇದರಿಂದ ತಲೆಯಲ್ಲಿ ಸಾಕಷ್ಟು ಶೂನ್ಯ ಏರ್ಪಡುತ್ತದೆ. ಈ ಜಾಗವನ್ನು ಅಗತ್ಯವೆನಿಸುವ ಸಮಾಚಾರದೊಂದಿಗೆ ಸಮಕಾಲೀನ ವಿಜ್ಞಾನದಿಂದ ಭರ್ತಿ ಮಾಡಿಕೊಳ್ಳಬೇಕು. ಇದೇ ರೀಲರ್ನಿಂಗ್ನ ಮೂರನೇ ಹಂತ. ಇದು ಕೂಡ ಶಾಶ್ವತ ಅಲ್ಲ. ಈ ಓಟದಲ್ಲಿ ಎಲ್ಲಿ ನಿಂತರೂ ಬೇರ್ಪಟ್ಟಂತೆ. ಮನುಷ್ಯನಿಗಾದರೆ ಕಷ್ಟಗಳು, ಸಂಸ್ಥೆಗಾದರೆ ನಷ್ಟಗಳ ಆರಂಭ. ಎಷ್ಟೇ ವಿಶ್ವಸನೀಯತೆಯನ್ನು ಹೊಂದಿದ್ದರೂ, ಎಷ್ಟೇ ಗುಣಮಟ್ಟದ ಉತ್ಪನ್ನಗಳನ್ನು ಒದಗಿಸಿದರೂ, ಒಂದು ಪರಿಮಿತಿಯ ಕಾರಣದಿಂದಾಗಿ ಕಾಲಗರ್ಭದಲ್ಲಿ ಅನೇಕ ಕಂಪನಿಗಳು ಹುದುಗಿ ಹೋಗಿರುವುದುಂಟು. ಕೋಡಕ್ ಫೀಲ್ಡ್, ನೋಕಿಯಾ ಫೋನ್ಗಳ ಫೇಲ್ಯೂರ್ ಸ್ಟೋರಿಗಳು ಇದೇ ಸಾಲಿಗೆ ಸೇರುತ್ತವೆ. ಈ ಹೆಸರುಗಳೇ ಏಕೆ, ಅನಾಮಿಕರಾಗಿ ಇತಿಹಾಸ ಸೇರಿರುವ ಮೇಧಾವಿಗಳು ಕೂಡ ಎಷ್ಟೋ ಮಂದಿ ಇದ್ದರು. ನಾವು ಕಲಿಯುವುದನ್ನು ನಿಲ್ಲಿಸಿದರೆ ಇರುವ ಕಡೆಯೇ ಉಳಿದು ಬಿಡುತ್ತೇವೆ. ನಮಗೆ ತಿಳಿದಿರುವುದೇ ಸರ್ವಸ್ವವೆಂದು ಭ್ರಮಿಸುತ್ತೇವೆ. ಆ ಪರಿಧಿಯಲ್ಲೇ ಜೀವಿಸುತ್ತೇವೆ. ಎಂದೋ ಕಲಿತಿದ್ದ 4 ಅಕ್ಷರಗಳನ್ನೇ ಮತ್ತೆ ಮತ್ತೆ ಬರೆದು ಅದರಲ್ಲೇ ಖುಷಿ ಪಡುತ್ತೇವೆ. ಆ ಅಜ್ಞಾನವೆಲ್ಲ ತೊಲಗಿ ಮಾಡಿದ ತಪ್ಪುಗಳು ತಿಳಿಯುವ ಹೊತ್ತಿಗೆ ತುಕ್ಕು ಹಿಡಿದ ಯಂತ್ರದಂತೆ ಮಾರ್ಪಾಡುತ್ತೇವೆ. ಲರ್ನಿಂಗ್ ಎಷ್ಟು ಮುಖ್ಯವೋ ಅನ್ಲರ್ನಿಂಗ್ ಕೂಡ ಅಷ್ಟೇ ಮುಖ್ಯ. ಹಳೆಯ ಆಲೋಚನೆಗಳನ್ನು ಮರೆತರೆ ಮಾತ್ರ ಹೊಸ ಐಡಿಯಾಗಳನ್ನು ಸ್ವಾಗತಿಸಬಲ್ಲೆವು. ಎಷ್ಟು ವೇಗದಿಂದ ಕಲಿಯುತ್ತೇವೆಯೋ ಅಷ್ಟೇ ವೇಗದಿಂದ ಮರೆತು ಬಿಡಬಹುದು. ಎಷ್ಟು ವೇಗದಿಂದ ಮರೆಯುತ್ತೇವೆಯೋ ಅಷ್ಟೇ ವೇಗದಿಂದ ಹೊಸ ವಿಷಯಗಳನ್ನು ಕಲಿಯಬಹುದು. ಈ ಪ್ರಕ್ರಿಯೆಯು ಕಾಲಚಕ್ರದಂತೆ ಗಿರಗಿರನೆ ತಿರುಗುತ್ತಲೇ ಇರಬೇಕು. ನಿಂತರೆ ಮುಗಿದಂತೆಯೇ. ಒಂದು ಪಾಠವನ್ನು ಕಲಿಯಲು, ಒಂದು ಸತ್ಯವನ್ನು ತಿಳಿದುಕೊಳ್ಳಲು, ಒಂದು ಸೂತ್ರವನ್ನು ಆವಿಷ್ಕರಿಸಲು, ಒಂದು ವಿಜಯದ ರಹಸ್ಯವನ್ನು ಕಂಡುಹಿಡಿಯಲು ಅಂತರ್ಮಥನ ಸಾಕಷ್ಟು ಜರುಗುತ್ತದೆ. ಎಷ್ಟೋ ನಿದ್ರಾರಹಿತ ರಾತ್ರಿಗಳನ್ನು ಕಳೆಯುತ್ತೇವೆ. ಎಷ್ಟೋ ಸುಖಗಳಿಂದ ದೂರವಾಗುತ್ತೇವೆ. ಅದಕ್ಕಾಗಿ ಸಾಕಷ್ಟು ಕಾಲವನ್ನು ಮೀಸಲಿಡುತ್ತೇವೆ. ಇಷ್ಟೆಲ್ಲ ಪರಿಶ್ರಮ ಮಾಡಿದಾಗ್ಯೂ ಫೇಲ್ಯೂರ್ ಆಗಬಹುದು. ಇದಕ್ಕಿಂತ ಮಿಗಿಲಾದ ವಿಷಾದ ಮತ್ತೊಂದಿರುವುದಿಲ್ಲ. ಆದರೂ ಧೈರ್ಯವನ್ನು ತುಂಬಿಕೊಳ್ಳುವುದು ಅತ್ಯವಶ್ಯಕ. ಅನಗತ್ಯವೆನಿಸುವ ನಂಬಿಕೆಗಳು ನಮ್ಮ ಸೋಲಿಗೆ ಕಾರಣವಾಗಬಹುದು. ಮನುಷ್ಯನಿಗೆ ಚಲನೆಯೇ ಪ್ರಾಣ. ಅನುದಿನವೂ ಪ್ರವಾಹವಾಗಿ ಹರಿಯಲೇಬೇಕು. ಒಂದು ಸಂದರ್ಭದಲ್ಲಿ ಟೆನ್ನಿಸ್ ತಾರೆ ಸರೀನಾ ವಿಲಿಯಮ್ಸ್ ಜೀವನಕ್ಕೆ ಜಡತ್ವ ಆವರಿಸಿತು. ಘೋರ ಅಪಘಾತವು ಆಕೆಯನ್ನು ಮಂಚಕ್ಕೆ ಪರಿಮಿತಗೊಳಿಸಿತು. ವರ್ಷದವರೆಗೂ ಮನೆಯಿಂದ ಹೊರ ಹೋಗಲೇ ಇಲ್ಲ. ಆ ಹಿಂದಿನ ನೈಪುಣ್ಯವೇ ತನಗೆ ಸಹಕಾರಿಯಾಗುತ್ತದೆ ಎಂದು ಆಕೆ ಭಾವಿಸುತ್ತಿದ್ದರು. ಆದರೆ ನಡೆದಿದ್ದೇ ಬೇರೆ. ಆ ಸ್ವಲ್ಪ ಅವಧಿಯಲ್ಲಿ ಹೊಸ ತಾರೆಯರು ಹುಟ್ಟಿ ಬಂದರು. ಹೊಸ ಹೊಸ ಟೆಕ್ನಿಕ್ ಕಂಡುಹಿಡಿದರು. ಆದರೆ ಸರೀನಾ ಮಾತ್ರ ಹಳೆ ವಿಧಾನಗಳನ್ನು ನಂಬಿ ಅಖಾಡಕ್ಕಿಳಿದರು. ಅಂತಾರಾಷ್ಟ್ರೀಯ ರ್ಯಾಂಕಿಂಗ್ನಲ್ಲಿ ಎಲ್ಲೋ 111ನೇ ಸ್ಥಾನದಲ್ಲಿದ್ದ ಓರ್ವ ಅನಾಮಿಕ ಕ್ರೀಡಾಕಾರಿಣಿ ಕೈಯಲ್ಲಿ ಘೋರವಾದ ಸೋಲನ್ನು ಅನುಭವಿಸಿದರು. ದಿಕ್ಕೇ ತೋಚದ ಸ್ಥಿತಿಯಲ್ಲಿ ಓರ್ವ ಕೋಚ್ನನ್ನು ಸಂಪರ್ಕಿಸಿದರು. ಸ್ಟಾರ್ ಆಗಿ ಅಲ್ಲ, ಓರ್ವ ಸಾಧಾರಣ ಕ್ರೀಡಾಪಟುವಾಗಿ. ವಿದ್ಯಾರ್ಥಿಯಾಗುತ್ತೇನೆಂದರೆ ಮಾತ್ರ ಸೇರಿಸಿಕೊಳ್ಳುತ್ತೇನೆ ಎಂದು ಆತ ಷರತ್ತನ್ನು ವಿಧಿಸಿದನು. ಆಟದ ಮೇಲಿನ ಅಭಿಲಾಷೆಯಿಂದಾಗಿ ಆಕೆ ಅದಕ್ಕೂ ಒಪ್ಪಿಗೆಯನ್ನಿತ್ತಳು. ಇದು ಲರ್ನಿಂಗ್ನಿಂದ ಅನ್ಲರ್ನಿಂಗ್ನತ್ತ ಸಾಗಿದ ಪ್ರಯಾಣ. ರೀಲರ್ನಿಂಗ್ನ ಹತ್ತಿರ ಹೊಸ ತಿರುವು ಪಡೆಯಿತು. ತನ್ನನ್ನು ತಾನು ನೂತನವಾಗಿ ಆವಿಷ್ಕರಿಸಿಕೊಳ್ಳುವ ಪ್ರಯತ್ನದಲ್ಲಿ ಸೆರೆನಾ ಹಳೆ ಶೈಲಿಯನ್ನು ಬದಲಾಯಿಸಿಕೊಂಡರು. ಇಷ್ಟವಾದ ವ್ಯೂಹಗಳನ್ನು ಕೂಡ ಸ್ವಚ್ಛಂದವಾಗಿ ಬಿಟ್ಟುಕೊಟ್ಟರು.
ಮತ್ತೊಂದು ಜನ್ಮವೆತ್ತಿದಂತೆ ನೂತನೋತ್ಸಾಹದಿಂದ ಆಡಿದರು. ಆ ಸಾಧನೆ ವ್ಯರ್ಥವಾಗಲಿಲ್ಲ. ನಿರಂತರವಾಗಿ 4 ಗ್ರ್ಯಾಂಡ್ ಸ್ಲಾಮ್ ಟೈಟಲ್ಗಳನ್ನು ಸ್ವಂತ ಮಾಡಿಕೊಂಡರು. ಕಲಿತುಕೊಳ್ಳಲಿಕ್ಕೆ, ಕಲಿತಿರುವುದನ್ನು ಮರೆಯಲಿಕ್ಕೆ, ಮತ್ತೆ ಹೊಸದಾಗಿ ಕಲಿಯಲಿಕ್ಕಾದರೂ ಮಾನಸಿಕ ನಿಪುಣರು 3 ಕಾರಣಗಳನ್ನು ತಿಳಿಸುತ್ತಾರೆ. 1. ಭಯ ಉದ್ಯೋಗ ಕೈಬಿಡುತ್ತದೆ ಎಂಬ ಅಭದ್ರತೆ, ಕೆಲಸವನ್ನು ಕಳೆದುಕೊಳ್ಳಬಹುದು ಎಂಬ ಮುಂದಾಲೋಚನೆ. 2ನೇದು ಅವಶ್ಯಕತೆ, ಕೆರಿಯರ್ನಲ್ಲಿ ಅಭಿವೃದ್ಧಿ ಹೊಂದಲು, ವ್ಯಾಪಾರದಲ್ಲಿ ಲಾಭ ಪಡೆಯಲು. 3ನೇದು ಪ್ರೇಮ, ಸಹಜ ಕುತೂಹಲ, ಅಂತ್ಯವಿಲ್ಲದ ಜಿಜ್ಞಾಸೆ. ಕಾರಣ ಏನಾದರೂ ಇರಲಿ, ಹಳೆಯ ಭಾರವನ್ನು ಕಡಿಮೆ ಮಾಡಿಕೊಳ್ಳುವುದು ಸುಲಭವೆನಿಸುವುದಿಲ್ಲ. ಹಳೆಯ ಅಭ್ಯಾಸಗಳನ್ನು ಡಿಲೀಟ್ ಮಾಡಿಕೊಳ್ಳುತ್ತಾ ಮುಂದೆ ಸಾಗಬೇಕು. ಆ ರೀತಿ ಖಾಲಿಯಾದ ಜಾಗವನ್ನು ಅದಕ್ಕಿಂತಲೂ ಮೌಲ್ಯಯುತವಾದ, ಸಮಕಾಲೀನ ಎನಿಸುವಂತಹ ಸಮಾಚಾರದಿಂದ ಭರ್ತಿ ಮಾಡಬೇಕು. ನಿನಗೇನು ತಿಳಿದಿದೆ ಎಂಬುದನ್ನು ಪಕ್ಕಕ್ಕಿಟ್ಟು ನಿನಗೇನು ಅವಶ್ಯಕ ಎಂಬುದನ್ನು ಗುರ್ತಿಸು. ವಿಧೇಯನಾಗಿ ಕಲಿತುಕೋ. ನೀನು ಮಹಾ ಈಜುಗಾರನಾಗಿರಬಹುದು, ಸಮುದ್ರಗಳನ್ನು ಲೀಲಾಜಾಲವಾಗಿ ಈಜಿರುವ ಘನ ಚರಿತ್ರೆ ಇರಬಹುದು. ಆದರೂ ಕೂಡ ಎವರೆಸ್ಟ್ ಶಿಖರವನ್ನು ಅಧಿರೋಹಿಸಬೇಕೆಂದಾಗ ಪ್ರಾಥಮಿಕ ಹಂತದ ವಿಷಯದಿಂದ ಆರಂಭಿಸಿ ಪರ್ವತಾರೋಹಣದ ಪಾಠವನ್ನು ಕಲಿಯಲೇಬೇಕು. ಲರ್ನ್, ಅನ್ಲರ್ನ್, ರೀಲರ್ನ್ ಪ್ರಕ್ರಿಯೆಯಲ್ಲಿ ಪರೋಕ್ಷವಾಗಿಯಾದರೂ ನಮ್ಮ ವೈಫಲ್ಯಗಳನ್ನು ಅಂಗೀಕರಿಸುತ್ತೇವೆ. ಟೆಕ್ನಾಲಜಿ, ನಾಯಕತ್ವ ಈ ವಿಷಯದಲ್ಲೂ ಅನ್ಲರ್ನಿಂಗ್, ರೀಲರ್ನಿಂಗ್ ತುಂಬ ಅವಶ್ಯಕ. ತಂತ್ರಜ್ಞಾನ, ನಾಯಕತ್ವದ ಸೂತ್ರಗಳು ತುಂಬ ವೇಗವಾಗಿ ಮಾರ್ಪಾಡುತ್ತಿರುತ್ತವೆ. ಈ ಹಿಂದೆ ನಾಲೆಡ್ಜ್ ಎಂಬುದು ನಾಯಕನ ಕೈಯಲ್ಲಿ ಆಯುಧದಂತೆ ಇತ್ತು. ಆ ನೈಪುಣ್ಯವನ್ನು ತನ್ನದಾಗಿಸಿಕೊಂಡು ಚಕ್ರ ತಿರುಗಿಸುತ್ತಿದ್ದನು. ಲರ್ನ್, ಅನ್ಲರ್ನ್, ರೀಲರ್ನ್ ತಿಳಿಯದ ನಾಯಕನು ಅಸಮರ್ಥನಿಗಿಂತಲೂ ಹಾನಿಕರ, ಪ್ರಮಾದಕರ ಎನ್ನಬಹುದು. ಧನ್ಯವಾದಗಳು.